ನಮಸ್ಕಾರ. ಇವತ್ತಿನ ವಿಡಿಯೋ ಎಲ್ಲರ ಬಳಿ ಇರಲೇಬೇಕಾದ 3 ಆಸ್ತಿಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಇವತ್ತಿನ ವಿಡಿಯೋ ಸ್ವಲ್ಪ ವಿಭಿನ್ನ, ಆದ್ದರಿಂದ ಬಹುಶಃ ಕೊನೆವರೆಗೂ ನೋಡಬೇಕಾಗ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಮತ್ತು ಹಿರಿಯರು ಏನು ಹೇಳ್ತಾರೋ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿದೆ. ಬಹಳ ಜನಕ್ಕೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಇವುಗಳ ಎರಡರ ಮಧ್ಯದ ವ್ಯತ್ಯಾಸ ಗೊತ್ತಿಲ್ಲ. ಅಸೆಟ್ಸ್ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಹಣವನ್ನು ನೀವು ಗಳಿಸಲಿಕ್ಕೆ ಕೊಡುವಂತಹ ಆಸ್ತಿ. ಲಯಬಿಲಿಟೀಸ್ ಅಂತಂದ್ರೆ ಯಾವುದರಿಂದ ನೀವು ರೆಗ್ಯುಲರ್ ಆಗಿ ಹಣವನ್ನು ಕಳ್ಕೊತೀರಿ ಅಥವಾ ಎಕ್ಸ್ಪೆಂಡಿಚರ್ ಅಂತ ಪೇ ಮಾಡ್ತೀರಿ. ಜಾಸ್ತಿ ಅಸೆಟ್ಸ್ ಇದ್ದಷ್ಟು ಮನುಷ್ಯನಿಗೆ ಒಳ್ಳೆಯದು. ಬಹಳ ಜನ ಮಾಡುವ ತಪ್ಪೇನು ಅಂತಂದ್ರೆ ಸುಮಾರು ಅಸೆಟ್ಸ್ ಅನ್ನ ಅವರು ಲಯಬಿಲಿಟೀಸ್ ಅಂತ ತಿಳ್ಕೊತಾರೆ, ಸುಮಾರು ಲಯಬಿಲಿಟೀಸ್ ಅನ್ನು ಅಸೆಟ್ ಅಂತ ತಿಳ್ಕೊತಾರೆ. ನಾವು ನಮ್ಮ ಇವತ್ತಿನ ವಿಡಿಯೋವನ್ನು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬೈ ರಾಬರ್ಟ್ ಕಿಯೋಸಾಕಿ ಅವರ ಪುಸ್ತಕದ ಆಧಾರದ ಮೇಲೆ ಮಾಡಿದ್ದೇವೆ. ರಾಬರ್ಟ್ ಕಿಯೋಸಾಕಿ ಅವರ ಪುಸ್ತಕವನ್ನು ಬಹುಶಃ ಓದದೇ ಇರುವವರು ಬಹಳ ವಿರಳ ಮತ್ತು ಅದರಲ್ಲಿರುವಂಥ ವಿಚಾರಗಳು ಟೋಟಲಿ ವಿಭಿನ್ನ. ಆದ್ದರಿಂದ ಇವತ್ತು ಯಾರು ಆ ಪುಸ್ತಕವನ್ನು ಓದಿಲ್ಲ ಅಂತ ಹೇಳ್ತಾರೆ ಅವರಿಗೆ ನನ್ನ ಸಜೆಷನ್, ದಯವಿಟ್ಟು ಆ ಪುಸ್ತಕವನ್ನು ಓದಿ. ಆನ್ಲೈನ್ನಲ್ಲಿ ಕೂಡ ಕಾಪಿಗಳು ಸಿಗ್ತವೆ. ನಾನೇನಾದರೂ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ನಿಮ್ಮ ಸ್ವಂತ ಮನೆ ಆಸೆಟೋ ಲಯಬಿಲಿಟೀಸೋ, ನೀವು ಹೇಳ್ತೀರಿ ಆಸೆಟ್. ಆದರೆ ರಾಬರ್ಟ್ ಕಿಯೋಸಾಕಿ ಅವರು ಹೇಳ್ತಾರೆ ನಿಮ್ಮ ಸ್ವಂತ ಮನೆ ಒಂದು ಲಯಬಿಲಿಟಿ. ಯಾಕಂದ್ರೆ ಅದರಲ್ಲಿ ನೀವು ಸೆಲ್ಫ್ ಆಕ್ಯುಪೇಷನ್ ಇದ್ದೀರಿ ಮತ್ತು ಅದರಿಂದ ನಿಮಗೆ ಯಾವ ಹಣವೂ ಬರ್ತಾ ಇಲ್ಲ, ಮತ್ತೆ ಅದಕ್ಕೆ ನೀವು ಖರ್ಚು ಬೇರೆ ಮಾಡ್ತೀರಿ ಇನ್ ಟರ್ಮ್ಸ್ ಆಫ್ ಮೇಂಟೆನೆನ್ಸ್ ಕಾಸ್ಟ್, ಪ್ರಾಪರ್ಟಿ ಟ್ಯಾಕ್ಸ್, ಪೇಂಟಿಂಗ್, ಎಲೆಕ್ಟ್ರಿಸಿಟಿ, ವಾಟರ್, ರಿಪೇರ್ ಫಾರ್ ವೇರ್ ಅಂಡ್ ಟೇರ್ ಇತ್ಯಾದಿ. ಅಕಸ್ಮಾತ್ ನೀವೇನಾದರೂ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೀರಿ ಅಂತಂದ್ರೆ ಅದನ್ನು ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಅದರಿಂದ ನಿಮಗೆ ಒಂದಷ್ಟು ಹಣ ಬರ್ತಾ ಇದೆ. ಅದೇ ರೀತಿ ನಿಮ್ಮ ಹತ್ರ ನಾನೇನಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಮ ವೆಹಿಕಲ್ ಅಸೆಟ್ ಲಯಬಿಲಿಟೀಸ್, ನೀವು ಹೇಳ್ತೀರಿ ಅಸೆಟ್. ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ವೆಹಿಕಲ್ ನಲ್ಲಿ ನೀವು ಬೇಕಾದಷ್ಟು ಖರ್ಚು ಮಾಡ್ತೀರಿ. ಇನ್ಶೂರೆನ್ಸ್, ಸರ್ವಿಸಿಂಗ್, ಪಾರ್ಟ್ಸ್, ರೀಪ್ಲೇಸ್ಮೆಂಟ್ ಎಕ್ಸೆಟ್ರಾ. ಆದ್ದರಿಂದ ನಿಮ್ಮ ವೆಹಿಕಲ್ ಒಂದು ಲಯಬಿಲಿಟಿ, ಅಸೆಟ್ ಅಲ್ಲ. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ರಾಬರ್ಟ್ ಕಿಯೋಸಾಕಿ ಅವರ ಪ್ರಕಾರ ಯಾವುದು 3 ಅಸೆಟ್ ಅದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮೊದಲನೇ ಅಸೆಟ್ ಸ್ಟಾಕ್. ನೀವು ಯಾವುದಾದ್ರೂ ಶೇರ್ನಲ್ಲಿ ಒಳ್ಳೆಯ ಸಂಶೋಧನೆ ನಡೆಸಿ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಗೆ ಷೇರುಗಳಲ್ಲಿ ಹಣವನ್ನು ಹಾಕಿದ್ರೆ ಅದು ಒಂದು ತರದ ಅಸೆಟ್ ಆಗುತ್ತೆ. ಯಾಕಂದ್ರೆ ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ದೊಡ್ಡ ಮೊತ್ತದ ಹಣ ಕ್ರೋಢೀಕರಣ ಆಗುತ್ತೆ. ಆದರೆ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಆದಷ್ಟು ಕಳಪೆ ಷೇರುಗಳನ್ನು ಪರ್ಚೇಸ್ ಮಾಡಿಕೊಂಡ್ರೆ ಮತ್ತು ಹಣವನ್ನು ಕಳ್ಕೊಂಡ್ರೆ ಅದು ಲಯಬಿಲಿಟಿ ಆಗುತ್ತೆ. ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ಪ್ರಶ್ನೆ ಇಷ್ಟೇ, ನಿಮಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬರುತ್ತೆ? ಕೆಲವರಿಗೆ 10 ಬರ್ಬೋದು, ಇನ್ನು ಕೆಲವರಿಗೆ 15, ಮತ್ತೆ ಕೆಲವರಿಗೆ 18 ಬರ್ಬೋದು. ಆದ್ದರಿಂದ ಹೇಗೆ ನಿಮ್ಮ ಷೇರುಗಳನ್ನು ನೀವು ಮ್ಯಾನೇಜ್ ಮಾಡ್ತೀರಿ ಮತ್ತೆ ಅದನ್ನು ಅವಲೋಕನ ಮಾಡ್ತೀರಿ, ಮಾನಿಟರ್ ಮಾಡ್ತೀರಿ ಎನ್ನುವುದರ ಮೇಲೆ ಷೇರು ಅಸೆಟ್ ಅಥವಾ ಲಯಬಿಲಿಟೀಸ್ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಷೇರುಗಳನ್ನು ಸಂಶೋಧನೆ ಮಾಡಿ ತೆಗೆದು ದೀರ್ಘಾವಧಿ ಇಟ್ಕೊಂಡ್ರೆ ಅದು ಒಂದು ದೊಡ್ಡ ಅಸೆಟ್ ಅಂತ ಪರಿಗಣಿಸಬಹುದು. ಈಗ ಎರಡನೇ ಅಸೆಟ್ ರಾಬರ್ಟ್ ಕಿಯೋಸಾಕಿ ಅವರ ಪ್ರಕಾರ ಬಿಸ್ನೆಸ್. ಷೇರು ಮಾರುಕಟ್ಟೆಯಲ್ಲಿ ನಾವು ಒಂದು ಒಳ್ಳೆಯ ಬಿಸ್ನೆಸ್ ಮೇಲೆ ಹಣವನ್ನು ಹೂಡ್ತೇವೆ ಮತ್ತು ಅದನ್ನು ಫೌಂಡರ್ಸ್ ನಡೆಸ್ತಾರೆ ಮತ್ತು ಕೇಪಬಲ್ ಮ್ಯಾನೇಜ್ಮೆಂಟ್ ಅವರು ಮುಂದಕ್ಕೆ ಕೊಂಡೋಗ್ತಾರೆ. ಅದರಿಂದ ನಮಗೆ ಲಾಭ ಆಗ್ಬೋದು ಅಂತ ಎಣಿಸ್ಕೋತೇವೆ. ಆದರೆ ಅದರ ಬದಲಾಗಿ ನಮ್ಮದೇ ಆದಂಥ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ನಮ್ಮದೇ ಆದಂಥ ಹಣವನ್ನು ಬಿಸ್ನೆಸ್ನಲ್ಲಿ ನಾವು ಹೂಡುವುದರಿಂದ ನಮ್ಮ ಸ್ಕಿಲ್ಸ್ ಮೇಲಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಬಹಳ ಜನ ಹೇಳೋದೇನು ಅಂತಂದ್ರೆ ಬಿಸ್ನೆಸ್ನಲ್ಲಿ ಬಹಳ ರಿಸ್ಕಿ ಇದೆ. ನಮ್ಮ ಸಲಹೆ ಮತ್ತು ರಾಬರ್ಟ್ ಕಿಯೋಸಾಕಿ ಅವರ ಸಲಹೆ ಏನು ಅಂತಂದ್ರೆ ನೀವು ನಿಮ್ಮ ಬಿಸ್ನೆಸ್ ಅನ್ನು ಮೊದಲು ಪಾರ್ಟ್ ಟೈಮ್ ತಗೊಂಡು ಹೋಗಿ,
ಆಮೇಲೆ ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ, ಒಂದಷ್ಟು ಹಣ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತಂದಾಗ ನಿಮ್ಮ ಹಣವನ್ನು ಜಾಸ್ತಿ ಹಾಕ್ಬೋದು, ಅದನ್ನು ಎಕ್ಸ್ಪಾಂಡ್ ಮಾಡ್ಬೋದು ಮತ್ತು ನಿಮ್ಮ ಫುಲ್ ಟೈಮ್ ಎಫರ್ಟ್ ಅನ್ನು ನಿಮ್ಮ ಬಿಸ್ನೆಸ್ ಮೇಲೆ ಹಾಕ್ಬೋದು. ತಜ್ಞರು ಹೇಳೋದು ಪ್ರಪಂಚದಲ್ಲಿ ಅತಿ ಶ್ರೀಮಂತರು ಯಾರು ಅಂತಂದ್ರೆ ಇನ್ವೆಸ್ಟರ್ಸ್ ಆರ್ ಆಂಟ್ರಪ್ರನರ್ಸ್. ಆದ್ದರಿಂದ ಬಿಸ್ನೆಸ್ ನಲ್ಲಿ ನಿಮ್ಮ ಹಣವನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಬೇಕಾದಷ್ಟು ಸ್ಕೋಪ್ ಇರ್ತಾರೆ. ನೀವು ಬಿಸ್ನೆಸ್ ಪ್ರಾರಂಭ ಮಾಡಿದ ತಕ್ಷಣನೇ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ಆಗ್ತೇನೆ ಅಂತಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಮೆಜಾರಿಟಿ ಅವ್ರ ಹತ್ರ ಒಂದಷ್ಟು ಹಣ ಇರುತ್ತೆ, ಶ್ರೀಮಂತರು ಅಂತ ಕರ್ಸ್ಕೊಳ್ಬಹುದು, ಆದ್ರೆ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳಲಿಕ್ಕೆ ಆಗದೇ ಇರ್ಬೋದು. ಉದಾಹರಣೆಗೆ ನೀವು ಯಾವುದೇ ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನು ನೋಡಿದ್ರು ಕೂಡ ಅದು ಬಹಳ ಸ್ಮೂತ್ ಆಗಿ ರನ್ ಆಗ್ತದೆ ಮತ್ತು ಅದರಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಸುಮಾರು ಜನ ಆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆದ್ರಿಂದ ಇಂತಹ ಜನ ತಮ್ಮ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡೋದ್ರಿಂದ ಒಂದು ಒಳ್ಳೆಯ ಆಸೆಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತು ವರ್ಷಾನುಗಟ್ಟಲೆ ಆ ಆಸೆಟ್ ಇಂದ ಹಣವನ್ನು ಪಡೀತಾರೆ ಮತ್ತು ಅದನ್ನು ಮುಂದಿನ ಜನಾಂಗದ ಜನರಿಗೆ ಕೂಡ ಗಿಫ್ಟ್ ಮಾಡಿ ಹೋಗ್ತಾರೆ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಮ್ಯೂಚುವಲ್ ಫಂಡೋ ಶೇರೋ ಯಾವುದು ಜಾಸ್ತಿ ಲಾಭಕರ? ಒಂದು ಚರ್ಚೆ. ಇದೇ ಬುಧವಾರ ರಾತ್ರಿ 9:15 ಯೂಟ್ಯೂಬ್ ಲೈವ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅವರಿಂದ ಈ ಪರ್ಟಿಕ್ಯುಲರ್ ಚರ್ಚೆ ನಡೆಸಲಾಗುತ್ತೆ. ಈಗ ರಾಬರ್ಟ್ ಕಿಯೋಸಾಕಿ ಅವರ ಪ್ರಕಾರ 3ನೇ ದೊಡ್ಡ ಆಸೆಟ್ ರಿಯಲ್ ಎಸ್ಟೇಟ್. ಸೆಲ್ಫ್ ಆಕ್ಯುಪೈಡ್ ಮನೆ ಅಂತಂದ್ರೆ ಅದು ಸ್ಟ್ರಿಕ್ಟೆಸ್ಟ್ ಟರ್ಮ್ ನಲ್ಲಿ ಅಸೆಟ್ ಅಲ್ಲ. ಆದರೆ ನೀವೇನಾದ್ರೂ ರೆಸಿಡೆನ್ಷಿಯಲ್ ಸೈಟು, ಕಮರ್ಷಿಯಲ್ ಸೈಟು, ಆಫೀಸ್ ಸ್ಪೇಸ್ ಇವುಗಳನ್ನು ತಗೋತೀರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಅಪ್ರಿಷಿಯೇಟ್ ಆಗುತ್ತೆ ಅಂತಂದ್ರೆ ಅದಕ್ಕೆ ನಾವು ಅರ್ನಿಂಗ್ ಅಸೆಟ್ ಅಂತ ಕರೀತೇವೆ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ನೀವೇನಾದರೂ ನಿಮ್ಮ ಮನೆಯ ಒಂದು ಪೋರ್ಷನ್ ಅನ್ನು ಬಾಡಿಗೆಗೆ ಕೊಟ್ಟಿದ್ದೀರಿ ಅಂತಂದ್ರೆ ಅದು ಕೂಡ ಅಸೆಟ್ ಆಗುತ್ತೆ. ಯಾಕಂದ್ರೆ ಆ ದುಡ್ಡಿನಲ್ಲಿ ನಿಮ್ಮ ಮನೆಯನ್ನು ಫ್ರೀಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಒಂದು ಒಳ್ಳೆಯ ರಿಯಲ್ ಎಸ್ಟೇಟ್ ಹೂಡಿಕೆಯಿಂದ ಅಂದಾಜು 10-12% ಪರ್ ಆ್ಯನಮ್ ರಿಟರ್ನ್ಸ್ ಅನ್ನು ದೀರ್ಘ ಅವಧಿಯಲ್ಲಿ ಪಡಿಬೋದು. ಅದರಿಂದಾಗಿ ನೀವು ಯೋಚನೆ ಮಾಡಿ ನಿಮ್ಮ ಪ್ಲಾನ್ ಅನ್ನು ಕ್ರಿಯೇಟ್ ಮಾಡಿ ಹಣವನ್ನು ಈ 3 ಆಸೆಟ್ಗಳಲ್ಲಿ ಹಾಕುವಂತ ಪ್ರಯತ್ನವನ್ನು ಇಂದಿನಿಂದಲೇ ಪ್ರಾರಂಭ ಮಾಡಬೇಕಾಗುತ್ತೆ. ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣ ಮುಂದೆಯೇ ಹಲವಾರು ಜನ ದೊಡ್ಡ ತಪ್ಪನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಏನು ಅಂತಂದ್ರೆ ಒಂದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಅನ್ನು ಪರ್ಚೇಸ್ ಮಾಡೋದು, ಬಹಳ ದುಡ್ಡು ಕೊಟ್ಟು, ಮತ್ತೆ ಅವರಿಗೆ ಲಿಕ್ವಿಡಿಟಿ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ರಿಟೈರ್ಮೆಂಟಿಗೆ, ಚಿಲ್ಡ್ರನ್ ಎಕ್ಸ್ಪೆನ್ಸಸ್ಗೆ ಬೇಕಾದಂತ ಹಣವನ್ನು ಉತ್ಪತ್ತಿ ಮಾಡಲಿಕ್ಕೆ ಅವರಲ್ಲಿ ಅಷ್ಟೊಂದು ಮಟ್ಟಿನ ಶಕ್ತಿ ಇರುವುದಿಲ್ಲ. ಇವತ್ತು ಈ ವಿಡಿಯೋವನ್ನ ನೋಡಿದ ಹೂಡಿಕೆದಾರರು ಇದು ಬಹಳ ಸಿಲ್ಲಿ ಅಂತ ಹೇಳಬಹುದು. ಆದರೆ ಈ 3 ಅಸೆಟ್ಗಳನ್ನು ನೀವು ಕ್ರಿಯೇಟ್ ಮಾಡ್ತೀರಿ, ಈ 3 ಆಸ್ತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕ್ರಿಯೇಟ್ ಮಾಡ್ತೀರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಬಹುಶಃ ನಿಮ್ಮದೇ ಆಗುತ್ತದೆ. ವಿಡಿಯೋದ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ಇವತ್ತಿನ ವಿಚಾರ ಏಕ್ದಮ್ ವಿಭಿನ್ನ. ಯಾಕಂದ್ರೆ ನಮ್ಮ ಹಿರಿಯರು ನಮಗೆ ಯಾವಾಗಲೂ ಹೇಳುವ ವಿಚಾರ ಏನು ಅಂತಂದ್ರೆ ಆದಷ್ಟು ಬೇಗ ನಿನ್ನದೇ ಆದಂತ ಒಂದು ದೊಡ್ಡ ಮನೆಯನ್ನು ನೀನು ರೆಡಿ ಮಾಡ್ಕೋ ಮತ್ತು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿ ನಿನ್ನ ಹಣವನ್ನು ಅದರಲ್ಲಿ ಹಾಕಬೇಡ. ಅವೆಲ್ಲವೂ ಕೂಡ ಲಯಬಿಲಿಟೀಸ್. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಬರೆದಿದ್ದಾರೆ. ಯಾವ ರೀತಿ ಪುವರ್ ಡ್ಯಾಡ್ ಅವರ ಮಕ್ಕಳಿಗೆ ಹೇಳ್ತಾರೆ, ಆದಷ್ಟು ನೀನು ಸೇಫ್ಟಿ ಆಗಿರು, ಆದಷ್ಟು ಯಾರ ಹತ್ರ ಕೆಲಸ ಮಾಡ್ತಾ ಇರು, ನಿನ್ನದೇ ಆದಂತ ರಿಸ್ಕ್ ಅನ್ನು ತಗೊಳ್ಬೇಡ. ಅದೇ ರಿಚ್ ಡ್ಯಾಡ್ ನಾನು ಹೇಳಿದಾಗೆ ಈ 3 ಅಸೆಟ್ಗಳನ್ನು ಆದಷ್ಟು ಬೇಗ ಸಂಪಾದಿಸು ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ಸಲಹೆ ದಯವಿಟ್ಟು ಆ ಪುಸ್ತಕವನ್ನು ಹಿಂದೆ ಓದಲಿಕ್ಕೆ ಪ್ರಾರಂಭ ಮಾಡಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇತ್ತೀಚಿನ ಜನಾಂಗದ ಪೇರೆಂಟ್ಸು ಮಕ್ಕಳಿಗೆ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರಾ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.